Then there was a case, there is 46 of the Indian Constitution, that is DPSP. ನಿಮಗೆ ಬರುತ್ತೆ, ಅದನ್ನು ನಾವು ಡಿಸ್ಕಸ್ ಮಾಡಿ. It mentions the state can make special provision for the socially educationally backward classes. SEBC, socially and educationally ಬ್ಯಾಕ್ವರ್ಡ್ ಇರುವಂಥ ಕ್ಲಾಸ್ಗಳಿಗೆ ಸ್ಟೇಟ್ ಸ್ಪೆಷಲ್ ಪ್ರಾವಿಷನ್ಗಳನ್ನ ಮಾಡ್ಬೋದು ಅಂತ. ಅದಕ್ಕೆ ತಮಿಳುನಾಡು ಗವರ್ನಮೆಂಟ್, ಬ್ರಿಟಿಷ್ ಗವರ್ನಮೆಂಟ್, ತಮಿಳುನಾಡು ಗವರ್ನಮೆಂಟ್, ಇಟ್ ಹ್ಯಾಡ್ ಅ ಪ್ರಾವಿಷನ್ ಕಾಲ್ಡ್ ಗವರ್ನಮೆಂಟ್ ಆರ್ಡರ್ 1927. ಗವರ್ನಮೆಂಟ್ ಆರ್ಡರ್ 1927. ಈ ಗವರ್ನಮೆಂಟ್ ಆರ್ಡರ್ ಅಥವಾ ಕಮ್ಯುನಲ್ ಆರ್ಡರ್ ಅಂತ ಕರೀತಾರೆ, ಕಮ್ಯುನಲ್ ಗವರ್ನಮೆಂಟ್ ಆರ್ಡರ್ ಅಂತ. ಇದರ ಪ್ರಕಾರ SC ಪಾಪ್ಯುಲೇಷನ್ಗೆ, ST ಪಾಪ್ಯುಲೇಷನ್ಗೆ ಸರ್ಟೈನ್ ಪರ್ಸೆಂಟೇಜ್ ಏನ್ ಮಾಡಿದ್ರು, ರಿಸರ್ವೇಶನ್ ಅನ್ನ ಕೊಟ್ಟಿದ್ರು. ಈ ರಿಸರ್ವೇಶನ್ ಅನ್ನ ಕೊಟ್ಟಾಗ, ಸರ್ಟೈನ್ ಪ್ರಾವಿಷನ್ ರಿಸರ್ವೇಶನ್ ಅನ್ನ ಕೊಟ್ಟಾಗ, ದೇರ್ ಇಸ್ ಅ ಲೇಡಿ ಕಾಲ್ಡ್ ಚಂಪಕಂ ದೊರೈರಾಜನ್. ಚಂಪಕಂ ದೊರೈರಾಜನ್ ಅನ್ನುವಂತ ಒಂದು ಹುಡುಗಿ, ಶಿ ವಾಸ್ ಅ ಬ್ರಾಹ್ಮಿಣ್ ಗರ್ಲ್. ಶಿ ವೆಂಟ್ ಟು ದ ಯೂನಿವರ್ಸಿಟಿ ಆಫ್ ಮದ್ರಾಸ್ ಅಂಡ್ ಶಿ ಆಸ್ಕ್ಡ್, ಯೂನಿವರ್ಸಿಟಿ ಆಫ್ ಮದ್ರಾಸ್ ಅಂಡರ್ಲಿ ಮೆಡಿಕಲ್ ಕಾಲೇಜ್, ಮದ್ರಾಸ್ ಮೆಡಿಕಲ್ ಕಾಲೇಜ್ಗೆ ಹೋಗಿ ಒಂದು ಸೀಟ್ ಅನ್ನ ಕೇಳ್ತಾಳೆ. ಐ ವಾಂಟ್ ಟು ಜಾಯ್ನ್ ಆಸ್ ಅ ಮೆಡಿಕಲ್ ಸ್ಟೂಡೆಂಟ್, ಪ್ಲೀಸ್ ಗಿವ್ ದಿಸ್ ಸೀಟ್ ಅಂತ. ಬಟ್ ದಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಒಂದು ಸೀಟ್ ಖಾಲಿ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಗಿವನ್ ಫಾರ್ ದ ಜನರಲ್ ಕ್ಯಾಟಗರಿ, ಇಟ್ ಇಸ್ ರಿಸರ್ವ್ಡ್ ಫಾರ್ ದ SC. ಈಗ ಒಂದು ಸೀಟ್ ಖಾಲಿ ಇದೆ, ಇಟ್ ಇಸ್ ರಿಸರ್ವ್ಡ್ ಫಾರ್ SC. ಓಕೆನಾ? ಅಕಾರ್ಡಿಂಗ್ ಟು ವಿಚ್ ಆಕ್ಟ್? ಗವರ್ನಮೆಂಟ್ ಆರ್ಡರ್ 1927 ಆಕ್ಟ್. ಈ ಆರ್ಡರ್ ಪ್ರಕಾರ ದೇರ್ ಇಸ್ ಅ ಮೆನ್ಷನ್, ದೇರ್ ಮಸ್ಟ್ ಬಿ ರಿಸರ್ವೇಶನ್ ಫಾರ್ ದ SC ST ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಒಂದು ಸೀಟನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಚಂಪಕಂ ದೊರೈರಾಜನ್ ಹೋಗುತ್ತೆ, ಹುಡುಗಿ ಕೇಳುತ್ತೆ, ನನಗೆ ಈ ಸೀಟ್ ಕೊಡಿ ಅಂತ. ಇಲ್ಲ, ಇದು ನೀನು ಕೊಡೋಕ್ಕಾಗಲ್ಲ, ಏನಕ್ಕೆ ಅಂದ್ರೆ SC ಸೀಟ್ ಅಂತ ರಿಸರ್ವ್ ಮಾಡಿದ್ದೀವಿ. ಚಂಪಕಂ ದೊರೈರಾಜನ್ ಫೆಲ್ಟ್ ಬ್ಯಾಡ್. ಶಿ ಸೆಡ್, ನನಗೆ ಏನಕ್ಕೆ ಕೊಡಲ್ಲ, ಇಟ್ ಇಸ್ ಅ ಡಿಸ್ಕ್ರಿಮಿನೇಷನ್, ಬಿಕಾಸ್ ದ ಆರ್ಟಿಕಲ್ ಇಟ್ ಸೆಲ್ಫ್ ಇಸ್ ಮೆನ್ಷನಿಂಗ್ ಯು ಶುಡ್ ನಾಟ್ ಮೇಕ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕ್ಯಾಸ್ಟ್. ನೀನು SC ಪೀಪಲ್ಗೆ ಕೊಡ್ತೀನಿ ಮತ್ತೆ ಬ್ರಾಹ್ಮಣ್ಗೆ ಕೊಡಲ್ಲ ಅಂದ್ರೆ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕ್ಯಾಸ್ಟ್ ಇಟ್ ಸೆಲ್ಫ್, ಕರೆಕ್ಟಾ? ಅದಕ್ಕೋಸ್ಕರ ದಟ್ ಕೇಸ್ ವೆಂಟ್ ಟು ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ದಟ್ ಇಸ್ ಸುಪ್ರೀಂ ಕೋರ್ಟ್. ದ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ, ಎಸ್ ಮೇಡಮ್ ಚಂಪಕಂ ದೊರೈರಾಜನ್, ಯು ಆರ್ ಕರೆಕ್ಟ್. ಆರ್ಟಿಕಲ್ 15 ಸೇಸ್ ಯು ಕೆನಾಟ್ ಬಿ ಡಿಸ್ಕ್ರಿಮಿನೇಟೆಡ್. ನಿಮ್ಮನ್ನ ಕ್ಯಾಸ್ಟ್ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡ್ತಿರೋದು ತಪ್ಪು. ಅದಕ್ಕೋಸ್ಕರ ನಾನು ಈ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ, ಗವರ್ಮೆಂಟ್ ಆರ್ಡರ್ 1927 ಕ್ಯಾನ್ಸಲ್ ಮಾಡ್ತೀನಿ, ನಿಮಗೆ ಆ ಸೀಟನ್ನು ಕೊಡಿಸ್ತೀನಿ ಅಂತ. ಆ ಸೀಟ್ ಸಿಕ್ತು. ಆ ಸೀಟ್ ಸಿಕ್ಕಿದ ತಕ್ಷಣ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಏನಾಯ್ತು, ದ ರಿಸರ್ವೇಶನ್ ಕಾನ್ಸೆಪ್ಟ್ಗೆ ಬಿಗ್ಗೆಸ್ಟ್ ಹೊಡೆತ ಬೀಳ್ತು, ಕರೆಕ್ಟಾ? ದೆನ್ ಪಂಡಿತ್ ನೆಹರು ವೆಂಟ್ ಟು ಡಾಕ್ಟರ್ BR ಅಂಬೇಡ್ಕರ್ ಅಂಡ್ ಆಸ್ಕ್ಡ್ ಹಿಮ್, ಈ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ, ನಾವು ಇನ್ಮೇಲೆ ಯಾವುದೇ ರೀತಿ ರಿಸರ್ವೇಶನ್ ತರಕ್ಕಾಗಲ್ಲ. ಏನಕ್ಕೆ ಅಂದ್ರೆ ರಿಸರ್ವೇಶನ್ ಅಂದ್ರೆ ಡಿಸ್ಕ್ರಿಮಿನೇಷನ್, ಒಂದು ಕ್ಯಾಸ್ಟ್ ರೈಟ್ಸ್ ಅನ್ನು ನಾವು ವೈಲೇಟ್ ಮಾಡ್ದಂಗೆ ಆಗುತ್ತೆ. ಈಗ ನಾವು SC ST ರಿಸರ್ವೇಶನ್ ಕೊಡ್ತೀವಿ, ಜನರಲ್ ಕ್ಯಾಟಗರಿ ರೈಟ್ಸ್ ಅನ್ನ ಕಿತ್ಕೊಂಡಂಗೆ, ಸೊ ಹಾಗೆ ಆಗುತ್ತೆ. ಇದಕ್ಕೆ ಏನ್ ಮಾಡೋದು ಅಂತ. ಸೊ ಅದಕ್ಕೆ ವಿ ಹ್ಯಾವ್ 46th ಆರ್ಟಿಕಲ್. ಅದರ ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್ ಸಜೆಸ್ಟೆಡ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1951, and thus first constitution amendment act is this one. Nothing in this article or in class 2 andre idu, or in class 2 shall prevent the state from making any special provision for the advancement of, andre avara ವೃದ್ಧಿಗೋಸ್ಕರ, of any socially and educationally backward classes of citizens ಫಾರ್ ದ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್. ಅಂಡರ್ಸ್ಟುಡ್? ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು, ಚಂಪಕಂ ದೊರೈರಾಜನ್ ಕೊಡ್ತಲ್ಲ ಹೊಡ್ತಾ, ಅದನ್ನ ಚೇತರಿಸ್ಕೊಳ್ಳಿಕ್ಕೆ ಪಾರ್ಲಿಮೆಂಟ್ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡ್ತು. ಅಂದ್ರೆ ನಾನು ಡಿಸ್ಕ್ರಿಮಿನೇಷನ್ ಮಾಡಲ್ಲ, ಬಟ್ ಕೆಲವೊಂದು ಪಾಸಿಟಿವ್ ಆಕ್ಷನ್ ತಗೋಬೇಕು, ರಿಸರ್ವೇಶನ್ ಕೊಡಬೇಕು, ಆಗ ನಾನು ಬೇಕಾದ್ರೆ ಡಿಸ್ಕ್ರಿಮಿನೇಷನ್ ಮಾಡ್ಬೋದು ಅಂತ. ನೆಕ್ಸ್ಟ್, ದ ಸೇಮ್ ಆಡೆಡ್ ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಆರ್ ಇನ್ ಸಬ್ ಕ್ಲಾಸ್ G ಆಫ್ ದ 1901 ಸಬ್ ಕ್ಲಾಸ್ G, ಅದು ಟ್ರೇಡ್ ಬಗ್ಗೆ ಹೇಳ್ತಾ ಹೋಗುತ್ತೆ, ಶಾಲ್ ಪ್ರಿವೆಂಟ್ ದ ಸ್ಟೇಟ್ from making any special provision by law. So article 15 first ಏನಂತ ಹೇಳುತ್ತೆ, sub class 1, it says no discrimination based on race, religion, caste, sex, place of birth or any of them in for the citizens. article 15 sub class 2 ಏನಂತ ಹೇಳುತ್ತೆ, public placeಗಳು, public well, road, anything, so no discrimination. article 15 sub class 3 ಏನಂತ ಹೇಳುತ್ತೆ, special provision for women and children. article 15 sub class 4 ಏನಂತ ಹೇಳುತ್ತೆ, that was added by first constitutional amendment act. It says about article 15 sub class 4 talks about the socially educationally backward class ಇರುವಂತ SC ST ಗಳಿಗೆ special provision. article 15 sub class 5 talks about socially educationally backward class ಇರುವಂತ SC ST population ಗಳಿಗೆ special provision in the educational institutions, either government or private or aided, except minority education institution. Understood? article 15 ಇಷ್ಟೇ. ಸೊ ಬರ್ಕೊಳ್ಳಿ article 15.